ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ಬಾಯಿಗೆ ಒಳ್ಳೆ ರುಚಿ ಕೊಡುವ ಕೆಸುವಿನ ಎಲೆಯ ಗೊಜ್ಜನ್ನು ಮಾಡೋಣ. ಅದಕ್ಕೆ ಈ ಥರ 4-5 ಎಲೆಗಳನ್ನು ತೊಳೆದು ತಗೊಳ್ಬೇಕು. ಎಲೆ ಹಿಂದೆ ಈ ರೀತಿ ದಪ್ಪ ದಂಟುಗಳು ಇರ್ತವೆ, ಅದನ್ನೆಲ್ಲ ತೆಗೆದುಕೊಳ್ಬೇಕು. ಅದನ್ನು ಹಾಗೆ ಇಟ್ಟರೆ ಸ್ವಲ್ಪ ಬೇಗನೆ ಬೇಯೋದಿಲ್ಲ, ಮತ್ತು ಕೆಲವು ಎಲೆ ಜಾಸ್ತಿ ತುರಿಸ್ತದೆ ಕೂಡ. ಆದರೆ ಇದು ಕಪ್ಪು ಕೆಸುವಿನ ಎಲೆ ಆದ್ದರಿಂದ ತುರಿಸೋದಿಲ್ಲ. ಇದರಲ್ಲಿ ದಂಟು ನಾರುಗಳು ಎಲ್ಲ ಇರ್ತವೆ, ಅದನ್ನೆಲ್ಲ ಚೆನ್ನಾಗಿ ತೆಗೆದುಕೊಂಡಿದ್ದೇನೆ. ಈಗ ಈ ಎಲ್ಲ ಎಲೆಗಳನ್ನು ಒಟ್ಟು ಸೇರಿಸಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನಂತರ ಇದನ್ನು ಎಲ್ಲವನ್ನು ಒಟ್ಟು ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ನೋಡಿ, ನಾನು ಎಲ್ಲದನ್ನು ಒಟ್ಟು ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ 2 ಖಾರವಾದ ಹಸಿಮೆಣಸನ್ನು ಕೂಡ ಹಾಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಹಸಿಮೆಣಸು ಸ್ವಲ್ಪ ಜಾಸ್ತಿ ಖಾರ ಇದ್ರೂ ಒಳ್ಳೆಯದು. ಇದೀಗ ನಾನು ಓಂ ಕಾಳನ್ನು ಕೈಯಲ್ಲಿ ತಿಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಇದು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು. ಅಥವಾ ನೀವು ಇದರ ಬದಲಾಗಿ ಕೊತ್ತಂಬರಿ ಬೀಜವನ್ನಾದರೂ ಹಾಕ್ಕೊಳ್ಬೋದು. ಮತ್ತು 1 ಉಂಡೆ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕು. ಹುಣಸೆ ಹುಳಿ ಜಾಸ್ತಿ ಹಾಕೋದ್ರಿಂದ ಗೊಜ್ಜು ತುಂಬ ರುಚಿಯಾಗಿ ಬರ್ತದೆ. ಮತ್ತು ಈ ಸೊಪ್ಪಿಗೆ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ನಾಲಿಗೆ ತುರಿಸುವ ಚಾನ್ಸಸ್ ಇರ್ತದೆ. ಆವಾಗವಾಗ ತಳ ಹಿಡಿಯದ ಹಾಗೆ ಕೈ ಆಡಿಸ್ತಾ ಇರಬೇಕು. ಇದು ಸೊಪ್ಪು ಅದರಿಂದ 10 ನಿಮಿಷದಲ್ಲೆಲ್ಲ ಬೆಂದ್ಕೊಳ್ತದೆ. ನೋಡಿ, ಈಗ ಬಣ್ಣ ಬದಲಾಗಿ ಸರಿಯಾಗಿ ಬೆಂದುಕೊಂಡಿದೆ. ಈಗ ಅದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟು ತಣಿದ ನಂತರ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನುಣ್ಣಗೆ ಅರ್ತ್ಕೊಂಡು ಬರಬೇಕು. ನೋಡಿ, ಈಗ ನಾನು ಅದಕ್ಕೆ ನೀರನ್ನೆಲ್ಲ ಸೇರಿಸದೇನೆ ಚೆನ್ನಾಗಿ ನುಣ್ಣಗೆ ಅರ್ತ್ಕೊಂಡು ಬಂದಿದ್ದೇನೆ. ಇಷ್ಟಾದ ನಂತರ ಅದಕ್ಕೆ ಕೊನೆಯದಾಗಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಬಾಣಲೆ ಬಿಸಿಗಿಟ್ಟು 3-4 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಆದ ನಂತರ ಸಾಸಿವೆ ಮತ್ತು 3-4 ಎಸಳು ಬೆಳ್ಳುಳ್ಳಿ, ಉದ್ದಿನಬೇಳೆ, ಒಣಮೆಣಸು ಹಾಗೆ ಜೀರಿಗೆಯನ್ನು ಹಾಕಿ ನಂತರ ಈ ಗ್ರೈಂಡ್ ಮಾಡಿ ಇಟ್ಟಂತಹ ಕೆಸುವಿನ ಎಲೆಯ ಪೇಸ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಸಿ ಫ್ರೈ ಮಾಡಬೇಕು. ಜಾರ್ನಲ್ಲಿ ಇದ್ದಂತಹ ಮಿಶ್ರಣಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದರ ಒಟ್ಟಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಎಷ್ಟು ಫ್ರೈ ಆದರೆ ಸಾಕಾಗ್ತದೆ. ಈಗ ರುಚಿಯಾದ ಕೆಸುವಿನ ಎಲೆಯ ಗೊಜ್ಜು ರೆಡಿ ಆಯಿತು. ನೋಡಿ, ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಗಂಜಿ ಅಥವಾ ಅನ್ನಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಕೂಡ ಖಂಡಿತವಾಗಿಯೂ ಇದನ್ನು ಮಾಡಿ ನೋಡಿ. ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.